ಕಿರಿಕೀರ್ತಿ ಆಗಿರೋ ವಿಡಿಯೋ ನೋಡ್ದೆ. ಏ ದೊಡ್ಡ ಮನುಷ್ಯ, ಕಿರಿಕೀರ್ತಿ ದೊಡ್ಡ ಮನುಷ್ಯ, ನಾನ್ ನಿನ್ ಕೇಳೋದೇನು ಅಂತಂದ್ರೆ, ಸೌಜನ್ಯಗೆ ನ್ಯಾಯ ಕೊಡ್ಸೋದು ದೂರದ ಮಾತು. ಇವಾಗ ಸಾವಿರಾರು ಹೆಣ್ಮಕ್ಳು ಸನಾತನ ಹಿಂದೂ ಧರ್ಮದ ಹೆಣ್ಮಕ್ಳು ಸತ್ತಾಗವ್ರಲ್ಲ, ಅವ್ರಿಗೆ ನೀವು ಗೂಗಲ್ ಪೇಮೆಂಟ್ ಗಿರಾಕಿಗಳು ಯಾರು ಕೂಡ, ಈಗ ನೀನೇನ್ ಹೇಳ್ತಾ ಇದೀಯಾ, ಯಾರ ಸಮೀರ್ಗೆ ಯಾರೋ ಹಣ ಕೊಟ್ಟು ಈ ಒಂದು ವಿಡಿಯೋಗಳನ್ನ ಮಾಡಾಕ್ಸಿ ಆ ಧರ್ಮಸ್ಥಳದ ಆ ಪವಿತ್ರತೆಯನ್ನ ಡ್ಯಾಮೇಜ್ ಮಾಡ್ಬೇಕಂತ ನೀನ್ ಕ್ಲೇಮ್ ಮಾಡ್ತಾ ಇದೀಯಾ. ಸಮೀರ್ ಪೇಮೆಂಟ್ ಆಗಿದೆ. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಪವರ್ ಟಿವಿ ರಾಕೇಶ್ ಶೆಟ್ಟಿಗೂ ನಿನಗೂ ಇದೇ ಜೈನ್ ಕುಟುಂಬ ಪೇಮೆಂಟ್ ಮಾಡಿದಾರೆ ಅಂತ ನಮಗೂ ಮಾಹಿತಿ ಇದೆ. ನಾನ್ ನಿಮ್ಗೆ ಓಪನ್ ಆಗಿ ಕೇಳ್ತಾ ಇದೀನಿ, ನೀನಾದ್ರೂ ವಿಡಿಯೋ ಮಾಡಾಕ್ದೆ? ಕಿರ್ತಿ ನೀನ್ ವಿಡಿಯೋ ಮಾಡಾಕ್ದೆ, ನಾನು ವಿಡಿಯೋ ಮಾಡ್ತಾ ಇಲ್ಲ. ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಿನಗೂ ಪೇಮೆಂಟ್ ಆಗಿದೆ, ಆಮೇಲೆ ಸುವರ್ಣಗೂ ಆಗಿದೆ ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ. ನಾವು ನಿಮ್ಗೆ ನೇರವಾಗಿ ಕೇಳ್ತೀವಿ, ಜೈನ್ ಕುಟುಂಬದವರು ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ಕೊಟ್ಟದಂತೂ ನಿಜ. ಯಾಕಂದ್ರೆ ಆತ ಇದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಹುಚ್ಚನಾಯಿ ತರ ಆಟ ಆಡ್ತಾನಲ್ಲ, ಅದನ್ನ ನೋಡಿದ್ರೆ ಒಂದ್ ಅರ್ಥ ಆಗುತ್ತೆ, ರಾಕೇಶ್ ಶೆಟ್ಟಿ ಪವರ್ ಟಿವಿಗೆ ಪೇಮೆಂಟ್ ಆಗಿರಬಹುದು ಕ್ವಶನ್ ಮಾರ್ಕ್. ಎರಡನೇದು ಕಿರಿಕೀರ್ತಿ, ನಿನ್ಗೆ ರಾಕೇಶ್ ಶೆಟ್ಟಿ ಮುಖಾಂತರ ನಿಮಗೂ ಪೇಮೆಂಟ್ ಆಗಿದೆ ಇದನ್ನ ಈ ರೀತಿ ವಿಡಿಯೋಗಳನ್ನ ಮಾಡಕ್ಕೆ ಅಂತ ನಿಮ್ಮೇಲೇನೋ ಆರೋಪ ಇದೆ. ನಾನು ಅದನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಬಿಡ್ತೀನಿ. ಸ್ನೇಹಿತನಾಗಿ ಓಪನ್ ಆಗಿ ನೀನು ಕೇಳೋದೇನು ಅಂತಂದ್ರೆ, ಗುರು ಸೌಜನ್ಯ ಕಿರಿಕೀರ್ತಿ ಅವರೇ, ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸೋದು ದೂರದ ಮಾತು. ಆಮೇಲೆ ಇಲ್ಲಿ ಸನಾತನ ಹೆಣ್ಣು ಮಕ್ಕಳು ಸತ್ತೋಗಿದ್ದಾರೆ, ಇವ್ರಿಗೆ ಯಾರೋ ನೀವು ನ್ಯಾಯ ಕೊಡ್ಸಲ್ಲ. ಜೈನ್ ಕುಟುಂಬ ಪೇಮೆಂಟ್ ಹಾಕರೆ ಅವ್ರ ಪೇಮೆಂಟ್ಗೆ ನಿಯತ್ತ ಕೆಲಸ ಮಾಡ್ತೀರಾ. ಆಗಿಲ್ಲ ಅಂತಂದ್ರೆ ಒನ್ ಸೈಡ್ ಸ್ಟೋರಿ ಅವ್ನ್ ರಾಕೇಶ್ ಯಾಕೆ ಮಾಡ್ತಾವನೆ, ಪವರ್ ಟಿವಿ ರಾಕೇಶ್ ಒನ್ ಸೈಡ್ ಸ್ಟೋರಿ ಯಾಕೆ ಮಾಡ್ತಾವನೆ. ಪೇಮೆಂಟ್ ಆಗಿಲ್ಲ ಅಂದ್ರೆ ಅವನು ಜೋರಾಗಿ ಉಸಿರು ಕೂಡ ಆಡಲ್ಲ. ರಾಕೇಶ ಪವರ್ ಟಿವಿ ರಾಕೇಶ ಪೇಮೆಂಟ್ ಆಗಿಲ್ಲ ಅಂದ್ರೆ ಜೋರಾಗಿ ಉಸಿರು ಆಡಕಂದ್ರೆ ಉಸಿರು ವೇಸ್ಟ್ ಆಗ್ಬಿಡ್ತದೆ. ಅಂತ ವ್ಯಕ್ತಿ ಫ್ರೀ ಆಗಿ ಒನ್ ಸೈಡೆಡ್ ಸ್ಟೋರಿ ಸನಾತನ ಹೆಣ್ಣು ಮಕ್ಕಳ ವಿರುದ್ಧವಾಗಿ, ಸನಾತನ ಹೆಣ್ಣು ಮಕ್ಕಳ ಅತ್ಯಾಚಾರದ ವಿರುದ್ಧವಾಗಿ ಆ ಜೈನ್ ಕುಟುಂಬ ಪರವಾಗಿ ಮಾಡ್ತಾ ಇದ್ದಾನೆ. ಸೊ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಧರ್ಮಸ್ಥಳಕ್ಕೆ ಇಂಜೆಕ್ಷನ್ ಕೊಡುವಂತ ನ್ಯಾಯಾಲಯದ ಕೇಳ್ಕೊಂಡಿರೋ ಅಂತಂದ್ರೆ, ನಾನು ನಾಳೆ ಬೆಂಗಳೂರು ಯಾರು ದುರ್ಬಳಕೆ ಮಾಡಬಾರ್ದು ಅಂತ ನಾನು ಫೈಲ್ ಮಾಡ್ತೀನಿ. ನಮ್ಮ ಕ್ಲೇಮು ಕೆಂಪೇಗೌಡರು, ನಮ್ಮ ಫ್ಯಾಮಿಲಿಯವರು, ನಮ್ಮ ವಂಶಸ್ಥರು ಅವರೇ ಕಟ್ಟಿದಂತ ಬೆಂಗಳೂರನ್ನ ಇನ್ಕ್ಲೂಡಿಂಗ್ ನ್ಯಾಯಾಲಯಗಳಿಗೂ ಕೂಡ ಬಳಸಬಾರ್ದು ಅಂತ ನಾಳೆ ಒಂದು ಇಂಜೆಕ್ಷನ್ ಪಿಟಿಷನ್ ಹಾಕ್ತೀನಿ. ಅದಕ್ಕೆ ನ್ಯಾಯಾಲಯ ಧರ್ಮಸ್ಥಳ ಯಾವ ರೀತಿ ಇಂಜೆಕ್ಷನ್ ಕೊಟ್ಟರು ಬಳಸಬಾರ್ದು ಅಂತ ಬೆಂಗಳೂರು ವಿಚಾರದಲ್ಲೂ ಮೋಸ್ಟ್ಲಿ ನನಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಎರಡನೇ ವಿಚಾರ, ಕಿರಿಕೀರ್ತಿ ಲವ್ ಯು ಕಿರಿಕೀರ್ತಿ ಹಂಗೆಲ್ಲ ಸ್ಟೋರಿ ಮಾಡಾಕಿದ್ಯಲ್ಲ, ಸಮೀರ್ಗೆ ದುಡ್ಡು ಬಂದಿದೆ ಅಂತ ಅನ್ಕೋಣ. ಒಂದು ಪ್ರಕಾರ ನಿನ್ ಪ್ರಕಾರ ಬಂದಿದೆ ಅನ್ಕೋಣ. ಅವನಿಗೆ ಸಮೀರ್ಗೆ ಯಾರೋ ಅವನಿಗೆ ಫಂಡಿಂಗ್ ಮಾಡಿ ವಿಡಿಯೋ ಮಾಡ್ಸಾಕ್ರೆ, ನನ್ನ ಪ್ರಶ್ನೆ ಕಿರಿಕೀರ್ತಿ ನಿನಗೆ ಪೇಮೆಂಟ್ ಬಂದಿದ್ಯಾ?